ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ದಸರಾ ಗೊಂಬೆ ಶಾಪಿಂಗ್ಗೆ ಫೇಮಸ್ ಆಗಿರುವ ದಸರಾ ಬೊಂಬೆ ಮನೆಗೆ ಬಂದಿದ್ದೀವಿ. ಈ ಶಾಪ್ ಬಂದು ಬಸವನಗುಡಿ ಡಾಮಿನೋಸ್ ಆಪೋಸಿಟ್ ರೋಡ್ನಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಒಂದಲ್ಲ ಎರಡಲ್ಲ 4 ಫ್ಲೋರ್ಸ್ನಲ್ಲಿ ಗೊಂಬೆನ ಇಟ್ಟಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಅಂಕಲ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಅಂಗಡಿ ಬಗ್ಗೆ ಹೇಳಿ. ದಸರಾ ಬೊಂಬೆ ಮನೆ ನಮ್ಮದು ಬುಲ್ ಟೆಂಪಲ್ ರೋಡು ಬಸವನಗುಡಿ. ನಿಮಗೂ ಮತ್ತು ಎಲ್ಲರಿಗೂ ಸ್ವಾಗತ. ಬೊಂಬೆಗಳು ಈ ವರ್ಷ ಒಳ್ಳೆ ಒಂದು ಕಾನ್ಸೆಪ್ಟ್ಗಳೆಲ್ಲ ತರಿಸಿದ್ದೀವಿ. ರಾಮಾಯಣದ್ದಾಗ್ಬೋದು, ಮಹಾಭಾರತದ್ದಾಗ್ಬೋದು, ಎಲ್ಲ ಥರ ಕಾನ್ಸೆಪ್ಟು ಸಿಗುತ್ತೆ. ಮತ್ತು ನಮ್ಮಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಪ್ರತಿ ತಿಂಗಳು ಒಂದು ಬ್ಯಾಚ್ ಅಂತ ಮಾಡಿದ್ದೀವಿ, ಸ್ಕೀಮ್ ಬ್ಯಾಚ್ಗಳಂತ. ಅದರಲ್ಲಿ ಕೆಲವರು ಆ ಬ್ಯಾಚಸಲ್ಲಿ ಅಮೌಂಟ್ ಕಟ್ತಾರೆ. 10 ತಿಂಗಳಾಗಿದ ನಂತರ ಬಂದು ಬೊಂಬೆಗಳನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಸೊ ನಮ್ಮಲ್ಲಿ ಅದೊಂದು ಫೆಸಿಲಿಟಿ ಇದೆ. ಇನ್ನೊಂದು ಏನಪ್ಪ ಅಂದರೆ, ಬೊಂಬೆಗಳು ಯಾವ ರೀತಿ ಬೇಕಾದ್ರೂ ಸಿಗುತ್ತೆ. ಅಂದರೆ ಯಾವ ಥರ ಅವ್ರಿಗೆ ಸೈಜಸ್ ಆಗಲಿ, ಆಮೇಲೆ ಸೆಟ್ಗಳಾಗಲಿ, ಗ್ರೂಪ್ ಸೆಟ್ಗಳಾಗಲಿ, ಶ್ರೀರಂಗಂ ಸೆಟ್ಟೇ ಆಗಲಿ, ವೈಕುಂಠ ಸೆಟ್ಟೇ ಆಗಲಿ, ಕೈಲಾಸ ಸೆಟ್ಟೇ ಆಗಲಿ, ಎಲ್ಲ ಥರದ್ದು ಕಾನ್ಸೆಪ್ಟ್ಗಳು ತರಿಸಿದ್ದೀವಿ. ಎಲ್ಲರಿಗೂ, ಎಲ್ಲ ವರ್ಗದವ್ರಿಗೂ ಅನ್ವಯಿಸುವಂಥ ಬೊಂಬೆಗಳು ಸಿಗುತ್ತೆ. ಎಲ್ಲ ಥರದ್ದು ಸಿಗುತ್ತೆ. ಒನ್ ಸ್ಟಾಪ್ ಡೆಸ್ಟಿನೇಷನ್. ಎಲ್ಲರಿಗೂ ಸಿಗುತ್ತೆ. ಓಕೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಮೈಸೂರು ದಸರಾ ಸೆಟ್ಗಳು ಅಂತ ಕೇಳ್ತಾರೆ. ಆ ಸೆಟ್ಟಲ್ಲಿ ಯಾವ ಥರ ಬರುತ್ತೆ ಅಂದರೆ, ಜಂಬೂ ಸವಾರಿ ನಾಳೆ ವಿಜಯದಶಮಿ ದಿವಸ ಬರೋ ಒಂದು ಪ್ರೊಸಿಷನ್ ಸೆಟ್ಗಳು ಮತ್ತು ಪ್ಯಾಲೇಸ್ಗಳು. ಪ್ಯಾಲೇಸು 10 ಇಂಚಸ್ಸಿಂದ 8 ಇಂಚಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಎಬೋ 30 ಇಂಚಸ್ವರೆಗೂ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಲೈಟಿಂಗು ಇರುತ್ತೆ. ಆ ಪ್ಯಾಲೇಸ್ ಲೈಟಿಂಗು ಇರುತ್ತೆ. ಸೇಮ್ ಮೈಸೂರಲ್ಲಿ ಪ್ಯಾಲೇಸ್ಗೆ ಏನು ಲೈಟಿಂಗ್ ಮಾಡಿರ್ತಾರೋ ಅದೇ ಥರ ಲೈಟಿಂಗ್ ಮಾಡಿಸಿರ್ತೀವಿ. ಸೊ ಅದನ್ನು ನೋಡಿಸ್ತೀನಿ, ಬೇಕಾದರೆ ನೋಡಿ. ಆಮೇಲೆ ಮೈಸೂರು ದಸರಾ ಸೆಟ್ಟು ಬಂದು ಪ್ಯಾಲೇಸ್ಗಳೊಂದು, ಆಮೇಲೆ ಮೈಸೂರಿನಲ್ಲಿ ಇರುವಂಥ ಸರ್ಕಲ್ಗಳು, KR ಸರ್ಕಲ್ಲು, CR ಸರ್ಕಲ್ಲು, ಗಡಿಯಾರ ಸರ್ಕಲ್ಲು, ಮತ್ತು ಎಲಿಫೆಂಟ್ ಚಾರೆಟು, ಆಮೇಲೆ ಸಿಲ್ವರ್ ಚಾರೆಟು, ಇವೆಲ್ಲ ಪೂಜೆಗೆ ಬರುತ್ತೆ. ಆಗಿನ ಕಾಲದಲ್ಲಿ ಮಹಾರಾಜರು ತರಿಸಿ ಆಯುಧ ಪೂಜೆಗಳು ಅಂದಂಗೆ ಅದಕ್ಕೂ ಪೂಜೆಗಳು ಮಾಡ್ತಾಯಿದ್ರು. ಸೊ ಅದೆಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಅದು ಯಾತಕ್ಕೆ ಮಾಡ್ತಾರೆ ಮೈಸೂರು ದಸರಾ ಅನ್ನೋದು ಗೊತ್ತಿಲ್ಲ. ಸೊ ಈ ಬೊಂಬೆಗಳ ಮುಖಾಂತರದಿಂದ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ನನಗೆ ತಿಳಿದಿರೋ ಒಂದು ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆನಾ? ಥ್ಯಾಂಕ್ ಯು ಅಂಕಲ್. ಓಕೆಮ್ಮ. ಫಸ್ಟ್ ನೀವು ಶಾಪ್ ಎಂಟರ್ ಆದ ತಕ್ಷಣ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ವೆರೈಟೀಸ್ ಆಫ್ ಗೊಂಬೆಗಳು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ದೇವ್ರದ್ದು ಗೊಂಬೆಗಳೆಲ್ಲ ರಂಗೋಲಿ ಡಿಸೈನ್ಸ್, ಹಾಗೆ ಮೈಸೂರು ಪ್ಯಾಲೇಸ್ ಎಲ್ಲನೂ ನೀವು ತೊಗೊಳ್ಬೋದು. ಈ ಶಾಪಲ್ಲಿ ನೀವು ಇವರು ಡಿಫ್ರೆಂಟ್ ಸ್ಟೇಟ್ಸಿಂದ ಗೊಂಬೆಗಳನ್ನು ತರಿಸಿದ್ದಾರೆ. ಎಲ್ಲರಿಗೂ ಬೇಕಾಗಿರುವ ಗೊಂಬೆಗಳು ಇಲ್ಲಿ ಸಿಗುತ್ತೆ. ದೇವ್ರದ್ದು ಗೊಂಬೆಗಳಲ್ಲಿ ನಿಮಗೆ ಡಿಫ್ರೆಂಟ್ ಸೈಜಸ್, ಕಾನ್ಸೆಪ್ಟ್ಸ್, ಕಲರ್ಸ್ನಲ್ಲಿ ಗೊಂಬೆಗಳು ಸಿಗುತ್ತೆ. ಇಲ್ಲಿ ನಿಮಗೆ ತುಳಜಾ ಭವಾನಿ ದೇವಿಯ ಮೂರ್ತಿ ಅಂತೂ ತುಂಬಾ ವೆರೈಟೀಸ್ ಆಫ್ ಬೊಂಬೆಗಳಿದೆ. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಅಷ್ಟೇ ಅಲ್ಲ, ಪೇಂಟಿಂಗ್ ಹಾಗೂ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಗ್ರೌಂಡ್ ಫ್ಲೋರ್ ಆದಮೇಲೆ ನೀವು ಫಸ್ಟ್ ಫ್ಲೋರ್ಗೆ ಬಂದ ತಕ್ಷಣ ನೀವು ನೋಡ್ಬೋದು, ಕಂಪ್ಲೀಟ್ ದಸರಾ ಗೊಂಬೆ ಸೆಟ್ ಇದೆ. ಮೈಸೂರು ದಸರಾ ಕಾನ್ಸೆಪ್ಟ್ನಲ್ಲಿ ಕಂಪ್ಲೀಟ್ ಎಲ್ಲ ಗೊಂಬೆಗಳು ಹಾಗೂ ಸೆಟ್ ಕೂಡ ಸಿಗ್ತಿದೆ. ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ಮೈಸೂರು ಪ್ಯಾಲೇಸಿಂದ ಹಿಡಿದು ಮಹಾರಾಜ, ಮಹಾರಾಣಿ, ಅಂಬಾರಿ, ಜಂಬೂ ಸವಾರಿ, ವಿಜಯದಶಮಿ ದಿನ ಹೊರಡೋ ಪ್ರೊಸೆಷನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆನೆಗಳು, KR ಸರ್ಕಲ್, CR ಸರ್ಕಲ್ ಅಂತ ನಿಮಗೆ ಮೈಸೂರು ದಸರಾ ಥೀಮ್ನಲ್ಲಿ ಕಂಪ್ಲೀಟ್ ಸೆಟ್ನ ನೀವು ಇಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಮೈಸೂರು ದಸರಾ ಪ್ಯಾಲೇಸ್ನಲ್ಲಿ ಕೂಡ ನಿಮಗೆ ವೆರೈಟೀಸ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಮೈಸೂರು ಪ್ಯಾಲೇಸ್ನಲ್ಲಿ ಡಿಫ್ರೆಂಟ್ ಸೈಜಸ್ ಕೂಡ ಸಿಗುತ್ತೆ. 8 ಇಂಚಸ್ಸಿಂದ ಸ್ಟಾರ್ಟ್ ಆಗಿ 30 ಇಂಚಸ್ವರೆಗೂ ನಿಮಗೆ ಇಲ್ಲಿ ವೆರೈಟೀಸ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಸೇಮ್ ಮೈಸೂರಿನಲ್ಲಿ ಇರೋ ಥರನೇ ಲೈಟಿಂಗ್ ಕೂಡ ಆ್ಯಡ್ ಮಾಡಿದ್ದಾರೆ. ಹಾಗೆ ವುಡ್ಡಿಂದ ಮಾಡಿರುವ ಓಲ್ಡ್ ಮೈಸೂರು ಪ್ಯಾಲೇಸ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಮೈಸೂರು ಪ್ಯಾಲೇಸ್ ಆದಮೇಲೆ ಇಲ್ಲಿ ನಿಮಗೆ ಮೈಸೂರಿನ ಫೇಮಸ್ ಸರ್ಕಲ್, ಎಲ್ಲ ಫೋಟೋ ಶೂಟ್ಸ್ ನಡೆಯೋ ಈ ಸರ್ಕಲ್, KR ಸರ್ಕಲ್ ಹಾಗೂ CR ಸರ್ಕಲ್ ಬೊಂಬೆಗಳು ಕೂಡ ಇಲ್ಲಿ ನಿಮ್ಗೆ ಸಿಗತ್ತೆ. ಈ ಪರ್ಟಿಕ್ಯುಲರ್ ಗೊಂಬೆ ಅವರು ತುಂಬಾನೇ ನೀಟಾಗಿ ಡೀಟೇಲ್ ಆಗಿ ಮಾಡಿದ್ದಾರೆ. ನೀವು ನೋಡ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ. ಹಾಗೆ ಇಲ್ಲಿ ಇನ್ನು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ, ಮೈಸೂರು ದಸರಾ ಸೆಟ್ನಲ್ಲಿ ನಿಮಗೆ ಗಡಿಯಾರ ಸರ್ಕಲ್ದು ಕೂಡ ಗೊಂಬೆ ಅವೈಲೇಬಲ್ ಇದೆ. ಇದು ಒಂದೇ ಅಲ್ಲ, ಇದರಲ್ಲಿ ಕೂಡ ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇದೆ. ಗಡಿಯಾರ ಸರ್ಕಲ್ ಗೊಂಬೆಗಳಲ್ಲಿ ನಿಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಿಮಗೆ ವುಡನ್ ಆನೆಗಳು ಕೂಡ ಸಿಗುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಕೂಡ ಅಷ್ಟೇ, ಫಿನಿಶಿಂಗು ಅಷ್ಟೇ ಚೆನ್ನಾಗಿದೆ.
ಇಲ್ಲಿ ನಿಮಗೆ ಮಿನಿಯೇಚರ್ ಡಾಲ್ಸ್ನಲ್ಲಿ ನಿಮಗೆ ಅಂಬಾರಿ ಸೆಟ್ ಕೂಡ ಸಿಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಇದೆ, ಬನ್ನಿ ತೋರಿಸ್ತೀನಿ. ತುಂಬಾ ಕಲರ್ಫುಲ್ ಆಗಿ ಕಲರ್ ಕಾಂಬಿನೇಷನ್ಸ್ ಕೂಡ ಅಷ್ಟು ಚೆನ್ನಾಗಿದೆ. ಇಲ್ಲಿ ಮೀಡಿಯಂ ಸೈಜ್ನಲ್ಲಿ ನಿಮಗೆ ಕಲರ್ಫುಲ್ ಆಗಿರೋ ಅಂಬಾರಿ ಸೆಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಆವಾಗಲೇ ಹೇಳಿರೋ ಪ್ರಕಾರ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆನೆಗಳು, ನಿಮಗೆ ಆನೆ ಬೊಂಬೆಗಳು ಕೂಡ ಸಿಗುತ್ತೆ. ನಿಮಗೆ ವುಡನ್, ಮಣ್ಣಿನ ಹಾಗೂ ಪೇಪರ್ ಮೆಶ್ ಬೊಂಬೆಗಳು ಕೂಡ ಇದೆ ನಿಮಗೆ. ಈ ಮೈಸೂರು ಪ್ಯಾಲೇಸ್ ಆದಮೇಲೆ ಇಲ್ಲಿ ನಿಮಗೆ ಬದ್ರಿನಾಥ್ ಮಂದಿರ್ ಮತ್ತು ಅಯೋಧ್ಯ ದೇವಸ್ಥಾನದ್ದು ಕೂಡ ಬೊಂಬೆಗಳು, ತುಂಬಾ ವೆರೈಟೀಸ್ ಆಫ್ ಬೊಂಬೆಗಳಿದೆ ನಿಮಗೆ. ಇಲ್ಲಿ ತೋರಿಸ್ತೀನಿ. ಅಯೋಧ್ಯ ರಾಮ ಮಂದಿರದ್ದು ಕೂಡ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಜಸ್ ಸಿಗುತ್ತೆ. ಸೊ ನಿಮಗೂ ಏನಾದರೂ ಮೈಸೂರು ದಸರಾ ಥೀಮ್ಡ್ ಬೊಂಬೆಗಳು ಬೇಕಂದರೆ ಇದು ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಎವ್ರಿಥಿಂಗ್ ಅಂತಲೇ ಹೇಳ್ಬೋದು. ಮೈಸೂರು ಪ್ಯಾಲೇಸಿಂದ ಹಿಡಿದು ಮಹಾರಾಜ, ಅಂಬಾರಿ, ವಾಚ್ ಟವರ್, ಸರ್ಕಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲ್ಡಿಂಗ್ಸ್, ಹಾಗೆ ಮಹಿಷಾಸುರ, ಚಾಮುಂಡಿ ತಾಯಿ, ಹಾಗೆ ಇಲ್ಲಿ ಅಯೋಧ್ಯ, ಬದ್ರಿನಾಥ ಎಲ್ಲನೂ ನಿಮಗೆ, ಬದ್ರಿನಾಥ್ ಧಾಮದ ಎಲ್ಲದೂ ನಿಮಗೆ ಸಿಗುತ್ತೆ ಇಲ್ಲಿ. ಸೊ ನೀವು ಕೂಡ ಬಂದರೆ ಈ ಫ್ಲೋರ್ನ ಮಿಸ್ ಮಾಡದೆ ನೋಡಿ. ಹಾಗೆ ಇಲ್ಲಿ ನಿಮಗೆ ಮೈಸೂರು ಪ್ಯಾಲೇಸ್ ಥೀಮ್ಡ್ ಆದಮೇಲೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ದೇವರುಗಳ ಬೊಂಬೆಗಳು ಸಿಗುತ್ತೆ. ಅದು ಸೈಜಸ್ ಕೂಡ ಡಿಫ್ರೆನ್ಶಿಯೇಟ್ ಆಗುತ್ತೆ, ನೀವು ಬಂದು ನೋಡ್ಬೋದು. ನಿಮಗೆ ಯಾವ್ದು ಬೇಕೋ ಅದು ಅವರು ಪ್ಯಾಕ್ ಮಾಡಿ ಕೊಡ್ತಾರೆ. ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ನೀವು ನೋಡ್ಬೋದು. ಮಹಿಷಾಸುರ ರಾಕ್ಷಸನ ಬೊಂಬೆನೂ ಕೂಡ ಇದೆ, ನೀವು ನೋಡ್ಬೋದು. ಇಲ್ಲಿ ನಿಮಗೆ ನಭು ನರಸಿಂಹಸ್ವಾಮಿದು ಕೂಡ ಮೂರ್ತಿ ಬೊಂಬೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಕೃಷ್ಣ ಕಾನ್ಸೆಪ್ಟ್ನಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಆಫ್ ಬೊಂಬೆಗಳು ಸಿಗುತ್ತೆ. ಕೃಷ್ಣನ ಲೀಲೆಗಳು, ಕೃಷ್ಣನ ಲೈಫ್ ಸ್ಟೋರಿ ಎಲ್ಲ ಬೊಂಬೆಗಳ ಮೂಲಕ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಛೋಟಾ ಭೀಮ್ ಕೂಡ ಇದೆ, ನೀವು ನೋಡ್ಬೋದು. ಎಷ್ಟು ಕ್ಯೂಟಾಗಿದೆ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ ಇದನ್ನು ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ನಿಮಗೆ ವಾಲ್ ಹ್ಯಾಂಗಿಂಗ್ ಬೊಂಬೆಗಳು ಕೂಡ ಸಿಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಇಲ್ಲಿ ನಿಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ತುಂಬಾ ಮಿನಿಯೇಚರ್ ಬೊಂಬೆಗಳಿದೆ, ಬನ್ನಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಮಿನಿಯೇಚರ್ ಗೊಂಬೆಗಳಂತೂ ತುಂಬಾ ವೆರೈಟೀಸ್ ಆಫ್ ಅವೈಲೇಬಲ್ ಇದೆ. ಆಟ ಆಡ್ತಿರೋ ಗೊಂಬೆಗಳು, ಡೇ ಟು ಡೇ ಲೈಫ್ನ ಗೊಂಬೆಗಳು, ಹಾಗೆ ಸಾಕಷ್ಟು ಅವೈಲೇಬಲ್ ಇದೆ. ಸ್ಕೂಲ್ಗೆ ಹೋಗ್ತಿರೋ ಗೊಂಬೆಗಳು. ಇಲ್ಲಿ ನೀವು ನೋಡ್ತಿರೋದು ಅಜ್ಜಿ ಹಾಗೂ ಮೊಮ್ಮಕ್ಕಳು ಕೂತಿರೋ ಗೊಂಬೆಗಳು. ಹಾಗೆ ಕೆಳಗಡೆ ನೋಡಿದರೆ ನಿಮಗೆ ತುಂಬಾ ವೆರೈಟೀಸ್ ಆಫ್ ಡಾಲ್ ಕಲೆಕ್ಷನ್ ಅವೈಲೇಬಲ್ ಇರೋದನ್ನ ನೀವು ನೋಡ್ಬೋದು. ನೀವು ಕೂಡ ಬಂದು ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಅಷ್ಟೇ ಅಲ್ಲ, ದೇವ್ರದ್ದು ಕೂಡ ಮಿನಿಯೇಚರ್ ಗೊಂಬೆಗಳಿದೆ. ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಗೊಂಬೆಗಳು ಇಡ್ತಾರಂದ್ರೆ ಈ ಸೈಜ್ ಅಂತೂ ಪರ್ಫೆಕ್ಟ್ ಆಗಿ ಇರುತ್ತೆ, ನೀವು ನೋಡ್ಬೋದು. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸೋ ವೆಜಿಟೇಬಲ್, ಫ್ರೂಟ್ಸ್ ಗೊಂಬೆಗಳು ಇದೆ. ಇಲ್ಲಿ ಪಂಚಮುಖಿ ಆಂಜನೇಯ, ದೇವಿ, ಗಣಪತಿ, ಕೃಷ್ಣ, ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ನೀವು ನೋಡ್ಬೋದು. ಇಲ್ಲಿ ವೆಜಿಟೇಬಲ್ ಕಾರ್ಟು, ಆ್ಯನಿಮಲ್ಸು. ಇಲ್ಲಿ ನೀವು ನೋಡೋದಾದರೆ ವೆಜಿಟೇಬಲ್ ಕಾರ್ಟ್, ತರಕಾರಿ ಮಾರ್ತಿರುವ ಗೊಂಬೆಗಳು ನೋಡ್ಬೋದು. ತುಂಬಾ ಡೀಟೇಲ್ ಆಗಿ ಇವರು ಮಾಡಿದ್ದಾರೆ ಈ ಗೊಂಬೆಗಳನ್ನು. ಹಾಗೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಬೊಂಬೆಗಳಿದೆ. ಒಂದೇ ಕಾನ್ಸೆಪ್ಟ್ನಲ್ಲಿ ನಿಮಗೆ ವೆರೈಟೀಸ್ ಆಫ್ ಡಿಫ್ರೆಂಟ್ ಬೊಂಬೆಗಳು ಸಿಗುತ್ತೆ, ನೀವು ನೋಡ್ಬೋದು. ಸೊ ನೀವು ಸೆಕೆಂಡ್ ಫ್ಲೋರಿಗೆ ಎಂಟರ್ ಆದ ತಕ್ಷಣ ಇಲ್ಲಿ ಸುಮಾರು ಬೊಂಬೆಗಳಿವೆ, ಬನ್ನಿ ತೋರಿಸ್ತೀನಿ ಡೀಟೇಲ್ ಆಗಿ. ಇಲ್ಲಿ ನೀವು ನೋಡ್ತಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ಬೊಂಬೆಗಳಿವೆ. ಹಾಗೆ ಇಲ್ಲಿ ನಿಮಗೆ ಕೃಷ್ಣನ ಬ್ಯೂಟಿಫುಲ್ ಕ್ಯೂಟ್ ಆಗಿರೋ ಬೊಂಬೆಗಳು ಸಿಗ್ತಿದೆ. ಇಲ್ಲಿ ನವದುರ್ಗೆ ರಾಕ್ಷಸನ ಸಂಹಾರ ಮಾಡ್ತಿರೋದು ಇಲ್ಲಿ ನೀವು ನೋಡ್ಬೋದು. ಸೃಷ್ಟಿ ಪೂರ್ತಿ ಮಾಡ್ತಿರೋ ಬೊಂಬೆಗಳು ಇದ್ವೆ. ಹಾಗೆ ಇಲ್ಲಿ ಋಷಿ ಮುನಿಗಳ ಬೊಂಬೆನೂ ಇದೆ. ಇಲ್ಲಿ ನಾರಾಯಣ ಬೊಂಬೆ, ಇಲ್ಲಿ ಮಿನಿಯೇಚರ್ ಬೊಂಬೆಗಳಂತೂ ತುಂಬಾ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ವಿಷ್ಣು, ಕೃಷ್ಣ ತುಂಬಾ ಇದೆ, ಮೀರಾಬಾಯಿ.
ಹಾಗೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನಿಮಗೆ ಕೈಲಾಸ ಕಂಪ್ಲೀಟ್ ಸೆಟ್ಟಲ್ಲಿ ನಿಮಗೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಬ್ರಹ್ಮ, ಸರಸ್ವತಿ, ನಂದಿ, ಋಷಿಮುನಿ, ವಿಷ್ಣು, ಲಕ್ಷ್ಮಿ ಎಲ್ಲನೂ ಇದೆ. ಇದು ನೋಡಿ, ಈ ಪರ್ಟಿಕ್ಯುಲರ್ ದುರ್ಗಾ ಮಾತೆ ಬೊಂಬೆ ಅಂತೂ ತುಂಬಾ ಯೂನಿಕ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಕೃಷ್ಣ ಬೆಣ್ಣೆ ತಿಂತಿರೋ ಗೊಂಬೆ, ಹಾಗೆ ಇಲ್ಲಿ ರಾವಣ ಶಿವನ ಪೂಜೆ ಮಾಡ್ತಿರೋ ಗೊಂಬೆಗಳು, ಹಾಗೆ ಇಲ್ಲಿ ಊಟ ಬಡಿಸ್ತಿರೋ ಬೊಂಬೆಗಳು. ಇಲ್ಲಂತೂ ತುಂಬಾ ಬ್ಯೂಟಿಫುಲ್ ಆಗಿರೋ ನಟರಾಜ ಬೊಂಬೆ ಇದೆ. ಹಾಗೆ ಇಲ್ಲಿ ಕುಂಭಕರ್ಣ ಫೈಟಿಂಗ್ ಮಾಡ್ತಿರೋ ಗೊಂಬೆಗಳು ತುಂಬಾ ಯೂನಿಕ್ ಆಗಿದೆ. ಇಲ್ಲಿ ಆಂಜನೇಯನ ಸೇನೆ, ಕುಂಭಕರ್ಣ ಸೆಟ್ ಇದೆ. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ಜನ್ಮದ ಬೊಂಬೆಗಳು, ಹಾಗೆ ಇಲ್ಲಿ ಕಾಮಧೇನು, ಅಯೋಧ್ಯೆ ರಾಮ, ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ. ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ಅಲ್ಲೂ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಇಲ್ಲಿ ನಿಮಗೆ ಲಕ್ಷ್ಮಿ ಬೊಂಬೆಗಳಂತೂ ತುಂಬಾ ವೆರೈಟೀಸ್ ಇದೆ, ನೀವು ನೋಡ್ಬೋದು. ಇಲ್ಲಿ ನೋಡ್ತಿರೋದು ಜಗನ್ನಾಥ್ ಪುರಿ, ಬಲರಾಮ, ಸುಭದ್ರನ ಕ್ಯೂಟ್ ಆಗಿರೋ ಮಿನಿಯೇಚರ್ ಗೊಂಬೆಗಳು. ಹಾಗೆ ಇಲ್ಲಿ ಮನೆ ಗೊಂಬೆಗಳು, ಇಲ್ಲಿ ಮಹಿಷಾಸುರನ ಬೊಂಬೆ, ಪಂಚಮುಖಿ ಆಂಜನೇಯ ಸ್ವಾಮಿ, ನರಸಿಂಹ, ವೆಂಕಟರಮಣ ಸ್ವಾಮಿ, ಲಕ್ಷ್ಮಿ, ಗಜಲಕ್ಷ್ಮಿ ಎಲ್ಲ ವೆರೈಟೀಸ್ ತುಂಬಾ ಇದೆ. ಇಲ್ಲಿ ನೀವು ನೋಡ್ತಿದ್ರೆ ಮದುವೆ ಗೊಂಬೆಗಳಂತೂ ತುಂಬಾ ಇದೆ. ಇಲ್ಲಿ ನೀವು ನೋಡ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿರೋ ಗೊಂಬೆಗಳು, ಹಾಗೆ ಇಲ್ಲಿ ಊಟ ಮಾಡ್ತಿರೋ ಗೊಂಬೆಗಳು, ಇಲ್ಲಿ ಮದುಮಕ್ಕಳಿಗೆ ಆರತಿ ಮಾಡ್ತಿರೋ ಬೊಂಬೆಗಳು, ಇಲ್ಲಿ ಮದುವೆ ಮಾಡ್ತಿರೋ ಬೊಂಬೆಗಳು. ಇಲ್ಲಂತೂ ಮದುವೆ ಬೊಂಬೆಗಳಂತೂ ತುಂಬಾ ವೆರೈಟೀಸ್ ಇದೆ, ನೀವು ನೋಡ್ಬೋದು. ಇಲ್ಲಿ ತಾಳಿ ಕಟ್ತಿರೋ ಬೊಂಬೆಗಳು, ಇಲ್ಲಿ ಮದುವೆ ಗೊಂಬೆಗಳು ಕಂಪ್ಲೀಟ್ ಸೆಟ್ ಇದೆ, ನೀವು ನೋಡ್ಬೋದು. ಇಲ್ಲಿ ಮದುವೆ ಕಾನ್ಸೆಪ್ಟ್ನಲ್ಲಿ ನಿಮಗೆ ತುಂಬಾ ಬೊಂಬೆಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ರಿಸೆಪ್ಷನ್ ಮಾಡ್ತಿರೋ ಗೊಂಬೆಗಳು ಕಂಪ್ಲೀಟ್ ಸೆಟ್ಟು, ಹಾಗೆ ಇಲ್ಲಿ ಬರ್ಡೇ ಮಾಡ್ತಿರೋ ಬೊಂಬೆಗಳು, ಇಲ್ಲಿ ಟೆನ್ನಿಸ್, ಇಲ್ಲಿ ಮಾಯಾ ಬಜಾರ್ ಬೊಂಬೆಗಳು. ಇಲ್ಲಿ ನಿಮಗೆ ಮದುವೆ ಹೆಣ್ಣು ಮತ್ತು ಗಂಡಿನ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಹಾಗೆ ಇಲ್ಲಿ ದೇವ್ರದ್ದು ಕೂಡ. ಸೊ ನೀವಿಲ್ಲಿ ಶಾಪಿಂಗ್ ಮಾಡುವಾಗ ನಿಮ್ಗೆ ಯಾವುದಾದ್ರೂ ಬೊಂಬೆ ಇಷ್ಟ ಆದರೆ ಅದನ್ನು ಫೋಟೋ ತೆಗೆದು ಕೆಳಗಡೆ ಹೋಗಿ ಕೇಳಿದ್ರೆ ನಿಮಗೆ ಪ್ರೈಸ್ ಎಲ್ಲ ಹೇಳಿ ಫೈನಲೈಸ್ ಮಾಡ್ತಾರೆ. ಸೆಕೆಂಡ್ ಫ್ಲೋರ್ನ ಮುಗಿಸ್ಕೊಂಡು ಹಾಗೆ ನೀವು ಥರ್ಡ್ ಫ್ಲೋರಿಗೆ ಹೋದ್ಮೇಲೆ ನಿಮಗೆ ವೆರೈಟೀಸ್ ಆಫ್ ಡಾಲ್ಸ್ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಡಾಲ್ಸ್ನ ಡೀಟೇಲ್ದಾಗಿ ತೋರಿಸ್ತೀನಿ ಬನ್ನಿ. ಈ ಫ್ಲೋರ್ನಲ್ಲಿ ನಿಮಗೆ ಕಂಪ್ಲೀಟಾಗಿ ಮಹಾಭಾರತ, ರಾಮಾಯಣ ಅಂತ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನಲ್ಲಿರೋ ಗೊಂಬೆಗಳ ಸೆಟ್ ಕೂಡ ಸಿಗ್ತಿದೆ. ಹಾಗೆ ಲಕ್ಷ್ಮಿ ಬೊಂಬೆಗಳಲ್ಲಿ ಕೂಡ ವೆರೈಟೀಸ್ ಸಿಗ್ತಿದೆ. ಹಾಗೆ ಇಲ್ಲಿ ನೀವು ನೋಡ್ತಿರೋದು ಲಕ್ಷ್ಮೀ ದೇವಿಯ ವಿಗ್ರಹದ ಬೊಂಬೆಗಳು. ಹಾಗೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಸೈಜಸ್ ಹಾಗೂ ಕಲರ್ಸ್ನಲ್ಲಿ ದೇವಿಯ ಗೊಂಬೆಗಳು ಸಿಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನೀವು ನೋಡ್ತಿರೋ ಎಲ್ಲ ಗೊಂಬೆಗಳು ಕೂಡ ಪೇಪರ್ ಮೆಷ್ನ ಗೊಂಬೆಗಳು, ಮಣ್ಣಿನ ಗೊಂಬೆಗಳು ಹಾಗೂ ವುಡ್ಡಿಂದ ಮಾಡಿರುವ ಗೊಂಬೆಗಳು. ಇಲ್ಲಿ ನಿಮಗೆ ಮೇನಾಗಿ ತುಂಬಾ ವೆರೈಟೀಸ್ ಸಿಗುತ್ತೆ. ಈ ಅಂಗಡಿನಲ್ಲಿ ಆಲ್ಮೋಸ್ಟ್ 4 ಫ್ಲೋರ್ಸ್ ಇದೆ. ನೀವು ನೋಡ್ತಾ ಇದ್ದರೆ ಸುಸ್ತಾಗ್ತೀರಾ. ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ, ಬನ್ನಿ ತೋರಿಸ್ತೀನಿ. ಈ ಫ್ಲೋರ್ನಲ್ಲಿ ನಿಮಗೆ ಆಲ್ಮೋಸ್ಟ್ ದುರ್ಗೆದು ಕಂಪ್ಲೀಟ್ ಡಿಫ್ರೆಂಟ್ ಬೊಂಬೆಗಳು ಸಿಗುತ್ತೆ. ಇಲ್ಲಿ ವೆರೈಟಿ ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕೊಡ್ತಾರೆ. ಚಿಕ್ಕ ಸೈಜ್, ಮೀಡಿಯಮ್, ಲಾರ್ಜ್ ಸೈಜ್. ಬನ್ನಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಗೊಂಬೆಗಳ ಜೊತೆ ಇಲ್ಲಿ ಟೆಂಪಲ್ ಗೋಪುರದ ಸೆಟ್ ಕೂಡ ಸಿಗುತ್ತೆ. ಇದರಲ್ಲೂ ನಿಮಗೆ ವೇರಿಯೇಷನ್ಸ್ ಇದೆ. ನೀವು ನೋಡ್ತಿರೋ ಪ್ರಕಾರ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದೇವಿಗಳ ಬೊಂಬೆಗಳು ಸಿಗುತ್ತೆ. ನೀವು ನೋಡ್ತಿರೋದು ರಾಜರಾಜೇಶ್ವರಿ ಬೊಂಬೆ. ನೀವು ನೋಡ್ತಿರೋದು ಇಲ್ಲಿ ದುರ್ಗಾ ಮಾತೆ ಬೊಂಬೆನೂ ಇದೆ. ಇಲ್ಲಿ ದೇವಿಗಳ ಮೂರ್ತಿ ಜೊತೆಯಲ್ಲಿ ನಿಮಗೆ ಅಷ್ಟಲಕ್ಷ್ಮಿ, ನವದುರ್ಗೆ ಎಲ್ಲ ಬೊಂಬೆಗಳು ಸಿಗುತ್ತೆ ನಿಮಗೆ. ಇಲ್ಲಿ ನಿಮಗೆ ರಾಮಾಯಣ ಸೆಟ್ ಕಂಪ್ಲೀಟ್ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ರಾಮನ ಪಟ್ಟಾಭಿಷೇಕದಿಂದ ಹಿಡಿದು ಕೊನೆ ತನಕನೂ ಸಿಗುತ್ತೆ. ರಾಮ ಮತ್ತು ಸೀತಾ ಮದುವೆ ಆಗಿದ್ದ ಗೊಂಬೆಗಳು, ವನವಾಸಕ್ಕೆ ಹೋಗಿದ್ದ ಗೊಂಬೆಗಳು, ಎಲ್ಲ ಸಿಚುಯೇಷನ್ನ ಗೊಂಬೆಗಳ ಮೂಲಕ ಇಲ್ಲಿ ತೋರಿಸಿದ್ದಾರೆ.
ಲಕ್ಷ್ಮಣನ್ಗೋಸ್ಕರ ಆಂಜನೇಯ ಬೆಟ್ಟ ಹೊತ್ಕೊಂಡು ಬಂದಿದ್ದು, ಆಂಜನೇಯನ ಜೊತೆ ಸೇರಿ ಎಲ್ಲರೂ ರಾಮ್ ಸೇತು ಕಟ್ತಿರೋ ಗೊಂಬೆಗಳು, ಹಾಗೆ ರಾವಣನ ಸಂಹಾರ ಮಾಡ್ತಿರೋದ್ ಗೊಂಬೆಗಳು. ಇಲ್ಲಿ ನಿಮಗೆ ಅಯೋಧ್ಯೆ ರಾಮನ ಮೂರ್ತಿ ಬೊಂಬೆನೂ ಸಿಗುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗು ಇದೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬೊಂಬೆಗಳು ಇದೆ. ನಿಮಗೆ ಶ್ರೀನಿವಾಸ ಪದ್ಮಾವತಿ ಬೊಂಬೆನೂ ಇದೆ, ಬರೀ ಫೇಸ್ ಇದೆ ಹಾಫು, ಅದು ಚೆನ್ನಾಗಿದೆ. ಹಾಗೆ ಇಲ್ಲಿ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣೇಶ ಬೊಂಬೆನೂ ಇದೆ. ನಾನು ಆವಾಗಲೇ ಹೇಳಿರೋ ಥರನೇ ಟೆಂಪಲ್ ಗೋಪುರನೂ ನಿಮಗೆ ತುಂಬಾ ವೆರೈಟೀಸ್ ಇದೆ. ನೀವು ನೋಡ್ಬೋದು ಇಲ್ಲಿ ಸದ್ಯಕ್ಕೆ ಇದು 3 ಸೆಟ್ ಇದೆ, 3 ಪೀಸಸ್ಸು. ನಾನು ಹೇಳಿದೆ ಆವಾಗಲೇ ಅಯೋಧ್ಯೆ ರಾಮ ಮೂರ್ತಿಗಳು ಸಿಗುತ್ತೆ, ಅದು ಚಿಕ್ಕ ಸೈಜು, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ದೇವರ ಕಣ್ಣಪ್ಪ ಬೊಂಬೆನೂ ಇದೆ. ಹಾಗೆ ರಾಮಾಯಣದ್ದು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ 3rd ಫ್ಲೋರ್ನಲ್ಲಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಇಲ್ಲಿ ನೀವು ನೋಡ್ಬೋದು ಎಲ್ಲ ಥರದ ಸೈಜಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಈ ವಿಡಿಯೋ ನೋಡಿದ್ರಲ್ವಾ, ನೀವು ಕೂಡ ದಸರಾ ಹಬ್ಬಕ್ಕೆ ಗೊಂಬೆಗಳ ಶಾಪಿಂಗ್ ಮಾಡಬೇಕಂದ್ರೆ ಬಸವನಗುಡಿ ಡಾಮಿನೋಸ್ ಆಪೋಸಿಟ್ನಲ್ಲಿರುವ ದಸರಾ ಗೊಂಬೆ ಮನೆನ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.